ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಮನೆಯ ಮೇನ್ ಡೋರ್ ಮತ್ತು ಬಾಲ್ಕನಿಗೆ ಮಳೆ ಬಂದಾಗ ತುಂಬಾನೇ ನೀರು ಸಿಡಿತಾ ಇತ್ತು. ತುಂಬ ದಿನದಿಂದ ಇದಕ್ಕೊಂದು ಸೊಲ್ಯೂಷನ್ ಏನು ಅಂತ ಹುಡುಕ್ತಾ ಇದ್ವಿ. ಇದೇ ರೀತಿ ಹುಡುಕ್ಬೇಕಾದ್ರೆ ನಮಗೆ ಈ PVC ರೋಲಿಂಗ್ ಕರ್ಟನ್ಸ್ ಬಗ್ಗೆ ತಿಳಿಯಿತು. ತಕ್ಷಣ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ನ ತೊಗೊಂಡು ಕಾಲ್ ಮಾಡಿದ್ದಕ್ಕೆ ವಿತಿನ್ ಎ ಡೇ ಮನೆ ಹತ್ರ ಬಂದರು. ಓಮ್ನಿ ವ್ಯಾನಲ್ಲಿ ಸಾಕಷ್ಟು ಕ್ವಾಲಿಟಿ ಮತ್ತು ವೆರೈಟಿ ಕಲರ್ ಕರ್ಟನ್ಗಳನ್ನು ತಂದಿದ್ರು. ನಾವು ಕೂಡ ಫೈನ್ ಕ್ವಾಲಿಟಿ PVC ಕರ್ಟನನ್ನು ಚೂಸ್ ಮಾಡಿದ್ವಿ. ನಿಮ್ಮ ಬಜೆಟ್ಗೆ ತಕ್ಕಂತೆ ಇವ್ರ ಬಳಿ ಕರ್ಟನ್ಸ್ ಅವೈಲೇಬಲ್ ಇರುತ್ತೆ. ಚೂಸ್ ಮಾಡಬೇಕಾದ್ರೆ ರೈಟ್ ಚಾಯ್ಸ್ನ ಮಾಡಿ, ಯಾಕಂದರೆ ಇದು ಗಾಳಿ ಮಳೆ ಬಿಸಿಲಿಗೆ ಇರುವಂಥ ವಸ್ತು ಮತ್ತು ದೀರ್ಘ ಬಾಳಿಕೆ ಕೂಡ ಬರಬೇಕಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವ್ರ ಹತ್ರ 80 ರೂಪಾಯಿಂದ 140 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಪ್ರೈಸ್ ರೇಂಜ್ನ ಕರ್ಟನ್ಸ್ಗಳಿದೆ. ನಿಮ್ಗೇನಾದರೂ ಇವರ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಾನು ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀನಿ. ಈ ಕರ್ಟನ್ಗಳು ಸ್ಟ್ಯಾಂಡರ್ಡ್ ಸೈಜ್ 5 ಫೀಟ್ ಅಗಲ ಇರುತ್ತೆ ಮತ್ತು ಉದ್ದ ಕಸ್ಟಮೈಸ್ ಮಾಡ್ಕೋಬೋದು. ನಿಮ್ಮ ಮನೆಗೆ ಎಷ್ಟು ಲೆಂತ್ ಬೇಕಂತ ನೋಡಿಕೊಂಡು ಅವರೇ ಕಟ್ ಮಾಡ್ಕೊಳ್ತಾರೆ. ಪರ್ಫೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್. ನಾವು ನಮ್ಮ ಮನೆ ಬಾಲ್ಕನಿಗೆ ಇದನ್ನು ಹಾಕ್ಸೋ ಮುಂಚೆ ಇವರ ಮೆಜರ್ಮೆಂಟ್ ತೊಗೊಂಡ್ರು. 12.5 ಅಡಿ ಅಗಲ ಮತ್ತು 7 ಅಡಿ ಉದ್ದ ಇತ್ತು. ಆದ್ದರಿಂದ 2 ಫುಲ್ ಲೆಂತು ಮತ್ತು 2.5 ಅಡಿ ಕಟ್ ಪೀಸ್ ಹಾಕಬೇಕು ಅಂತ ಹೇಳಿದರು. ನಾವು ಕೂಡ ಸರಿ ಅಂದ್ವಿ. ಇವರು ಅವರ ಕರ್ಟನ್ ರೋಲನ್ನು ಓಪನ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡ್ರು. ನೀಟಾಗಿ ಅದಕ್ಕೆ ಗಮ್ ಹಾಕಿ ದಾರನ ಪೋಣಿಸ್ತಾರೆ. ಇದು ಫಿಕ್ಸ್ ಮಾಡೋಕ್ಕೆ ಒಂದು ಕ್ಲ್ಯಾಂಪ್ ಇರುತ್ತೆ, ಅದಕ್ಕೆ ಇದನ್ನು ಟೈಟಾಗಿ ಫಿಕ್ಸ್ ಮಾಡ್ಕೊಳ್ತಾರೆ. ಕ್ಲ್ಯಾಂಪ್ನಲ್ಲಿ ರೋಲಿಂಗ್ ಮೆಕ್ಯಾನಿಸಮ್ ಕೂಡ ಇರುತ್ತೆ, ಅಷ್ಟು ಬೇಗ ಹಾಳಾಗೋದಿಲ್ಲ. ಸುಮಾರು 7ರಿಂದ 10 ವರ್ಷ ಬಾಳಿಕೆ ಬರುತ್ತೆ ಅಂತಲೇ ಹೇಳಿದ್ರು. ನಮಗೂ ಕೂಡ ದೀರ್ಘ ಬಾಳಿಕೆ ಐಟಮ್ ಬೇಕಾಗಿತ್ತು. ಯಾಕಂದರೆ ಮಳೆ ಬಂದರೆ ಸಾಕು, ತುಂಬಾ ನೀರು ಮೈನ್ ಡೋರ್ಗೆ ಸಿಡಿದು ಮೈನ್ ಡೋರ್ಗೆ ಹಾಕಿದ್ದಂಥ ಪಾಲಿಶ್ ಹಾಳಾಗ್ತಾ ಇತ್ತು. ಮತ್ತು ಅದನ್ನು ಹಾಗೇ ಜಾಸ್ತಿ ದಿನ ಬಿಟ್ಟರೆ ವುಡ್ಡೆಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಹಾಕ್ಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ನನಗೆ ಇವ್ರ ವರ್ಕ್ಮ್ಯಾನ್ಶಿಪ್ ತುಂಬಾ ಇಷ್ಟ ಆಯಿತು. 3 ಜನ ಬಂದಿದ್ದರು. ಒಂದು ಅರ್ಧ ಗಂಟೆಯಲ್ಲಿ ಫುಲ್ಲು ಕೆಲಸನ ಕಟ್ಟಿಂಗಿಂದ ಫಿನಿಷಿಂಗ್ವರೆಗೂ ಅಚ್ಚುಕಟ್ಟಾಗಿ ನೀಟಾಗಿ ಕೆಲಸನ ಮುಗಿಸ್ಬಿಟ್ರು. ಆಮೇಲೆ ಅದನ್ನು ಹೇಗೆ ರೋಲ್ ಮಾಡೋದು ಮತ್ತು ಅನ್ರೋಲ್ ಮಾಡೋದು ಹೇಗೆ ಅಂತ ಎಲ್ಲ ನೀಟಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಥ್ರೆಡ್ಗಳನ್ನು ಯಾವ ರೀತಿ ಪುಲ್ ಮಾಡಬೇಕು ಮತ್ತು ಯಾವ ಕಡೆ ಎಳೆದ್ರೆ ರೋಲ್ ಆಗುತ್ತೆ, ಯಾವ ಕಡೆ ಎಳೆದ್ರೆ ಅನ್ರೋಲ್ ಆಗುತ್ತೆ ಅಂತ ಗೊತ್ತಾಯಿತು. ನಾವು ಇವ್ರ ಬಳಿ ಮುಂಚೆನೇ ಬಾರ್ಗೇನ್ ಮಾಡಿದ ರೇಟಿಗೆ ಅಮೌಂಟನ್ನು ಕೊಟ್ವಿ. ಅವರು ಕೂಡ ತುಂಬ ಖುಷಿ ಪಟ್ಕೊಂಡು ಬೇರೆ ಕಡೆ ಅಥವಾ ಬೇರೆ ಯಾರಿಗಾದರೂ ಕರ್ಟನ್ಸ್ ಬೇಕಾದರೆ ಹೇಳಿ ಅಂತ ಹೇಳ್ಬಿಟ್ಟು ಅವರ ವಿಸಿಟಿಂಗ್ ಕಾರ್ಡ್ನ ನಮಗೆ ಕೊಟ್ಟರು. ನಮ್ಮ ಮನೆಯಿಂದ ಅಲ್ಲಿಂದ ಈ ಕೆಲಸ ಮುಗಿಸ್ಕೊಂಡು ಬೇರೆ ಕಡೆಗೆ ಹೊರಟರು. ಫ್ರೆಂಡ್ಸ್, ಈ ಕರ್ಟನ್ಸ್ಗಳನ್ನು ನೀವು ಬಾಲ್ಕನಿ, ವರಾಂಡಾ, ಕಿಟಕಿಗೆ, ಯುಟಿಲಿಟಿ ಏರಿಯಾಗಳಿಗೆ ಆರಾಮಾಗಿ ಹಾಕಿಸ್ಕೊಂಡು ಯೂಸ್ ಮಾಡ್ಬೋದು. ನೋಡಿ, ಈ ಕರ್ಟನ್ಗಳನ್ನ ಹೇಗೆ ರೋಲ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ದಾರ ಇರುತ್ತೆ, ಅದನ್ನು ನೀವು ಲೆಫ್ಟ್ಗೆ ಎಳೆದ್ರೆ ಕೆಳಗೆ ಬರುತ್ತೆ ಮತ್ತು ರೈಟ್ ಸೈಡ್ಗೆ ಎಳೆದ್ರೆ ರೋಲ್ ಆಗುತ್ತೆ. ತುಂಬ ಈಸಿಯಾಗಿ ಇದನ್ನು ಯೂಸ್ ಮಾಡ್ಬೋದು. ಇದೇ ರೀತಿಯಾದ ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ಒಂದು ಯೂಸ್ಫುಲ್ ವೀಡಿಯೋದಲ್ಲಿ ಸಿಗ್ತೀನಿ. ಗುಡ್ ಬೈ.